ಅರ್ಧ 2025 ಮುಗ್ದೇ ಹೋಯ್ತು. ಆದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾನು ಅಷ್ಟೊಂದು ಸೌಂಡ್ ಮಾಡಿಲ್ಲ. ಇದಕ್ಕೆ ಮೇನ್ ರೀಸನ್ ಸ್ಟಾರ್ಗಳೇ. ಯಾಕಂದ್ರೆ ಇಲ್ಲಿವರೆಗೆ ಯಾವ ಸ್ಟಾರ್ ಮೂವಿ ಕೂಡ ಬರಲಿಲ್ಲ. ಆದ್ರೆ ಇಲ್ಲಿಂದ ಮುಂದೆ ನಮ್ಗೆ ತುಂಬಾ ಸ್ಟಾರ್ ಮೂವಿಗಳು ಕಾಣಿಸ್ತಾ ಇದೆ. ಅದರಲ್ಲಿ ದರ್ಶನ್ ಅವರು ಕೂಡ ಒಬ್ರು. ಇವತ್ತಿನ ಈ ವಿಡಿಯೋದಲ್ಲಿ ದರ್ಶನ್ ಅವರ ಮುಂದಿನ ಲೈನಪ್ ಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಒಂದ್ಸಲ ನನ್ನ ಚಾನಲ್ ಅನ್ನ ಚೆಕ್ ಮಾಡಿ. ಜನ ಕಂಟೆಂಟ್ ಅನ್ನ ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇದ್ದಾರೆ, ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಆದ್ರಿಂದ ನೀವೇನಾದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಂಬರ್ 1, ದಿ ಡೆವಿಲ್. ಇದು ತುಂಬಾ ಹಿಂದೆನೆ ಬರ್ಬೇಕಿತ್ತು, ಆದ್ರೆ ಬರ್ಲಿಲ್ಲ. ಈ ಮೂವಿನ ಮಿಲನ, ತಾರಕ್ ಈ ಎಲ್ಲ ಮೂವಿಗಳನ್ನ ಡೈರೆಕ್ಟ್ ಮಾಡಿರೋ ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಪ್ರಕಾಶ್ ವೀರ್ ಮತ್ತೆ ಜಯಣ್ಣ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸ್ಟಾರಿಂಗ್ ದರ್ಶನ್ ಅಂಡ್ ರಚಿತಾ ರೈ. ಮತ್ತೆ ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇರೋದು ಬಿ ಅಜನಿತ್ ಲೋಕನಾಥ್. ಇದರ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ಇದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರ್ಬೋದು. ಇದು ಈ ವರ್ಷ ಬರೋದಂತೂ ಕನ್ಫರ್ಮ್. ಹಾಗೆ ಬೇಗ ಬರ್ಲಿ, ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಅಂತ ಸಿಗುತ್ತೆ. ನಂಬರ್ 2, T-59. ಅದೇ ಸಿಂಧೂರ ಲಕ್ಷ್ಮಣ. ಇದು ಒಂಥರ ಸರ್ಪ್ರೈಸ್ ಅನ್ಕೊಳ್ಳಿ. ಇದನ್ನ ಕಾಟೇರದಲ್ಲಿ ಕಮಾಲ್ ಮಾಡಿದ ಜೋಡಿನೇ ಮತ್ತೆ ಒಂದಾಗಿ ಮತ್ತೊಂದು ಹಿಟ್ ಕೊಡೋಕೆ ರೆಡಿ ಆಗಿದ್ದಾರೆ. ಇದನ್ನ ಕ್ರಾಂತಿ ಸಿನಿಮಾದ ಪ್ರೊಡ್ಯೂಸರ್ ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಮೂವಿ ವೀರು ಸಿಂಧೂರ ಲಕ್ಷ್ಮಣ ಅವರ ವೀರಗಾಥೆ ಆಗಿದೆ. ದರ್ಶನ್ ಅವರು ವೀರ ಸಿಂಧೂರ ಲಕ್ಷ್ಮಣ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ದರ್ಶನ್ ಅವರನ್ನ ಈ ರೀತಿ ಪಾತ್ರದಲ್ಲಿ ನೋಡೋಕೆ ಅವರ ಅಭಿಮಾನಿಗಳಲ್ಲದೆ ಬೇರೆ ಆಡಿಯನ್ಸ್ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಹಾಗೂ ದುರ್ಯೋಧನ ಪಾತ್ರಗಳನ್ನ ಜನರು ಇನ್ನೂ ಮರ್ತಿಲ್ಲ. ಕಾಟೇರ ಹೇಗ್ ಬಂತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ, ಆದ್ರೆ ಇದು ಸೇಮ್ ಥೀಮ್ ಅಲ್ಲಿ ಇಲ್ಲ. ಇದು ಒಂದು ಒಳ್ಳೆ ವಿಷಯ. ಯಾಕಂದ್ರೆ ಬೇರೆ ಬೇರೆ ಜಾನರ್ ಅಲ್ಲಿ ಸ್ಟಾರ್ ಗಳು ಬರ್ಬೇಕು. ಆ ಪಾತ್ರದಲ್ಲಿ ದರ್ಶನ್ ಅವರು ಹೇಗ್ ಕಾಣಿಸ್ತಾರೆ ಅನ್ನೋದನ್ನ ನೋಡೋಕೆ ನಾನಂತೂ ಕಾಯ್ತಾ ಇದ್ದೀನಿ. ಇದು ಕೂಡ ಬೇಗ ಬರ್ಲಿ. ನಂಬರ್ 3, D-58. ಇದು ಮಾತ್ರ ಬೆಂಕಿ ಕಾಂಬಿನೇಷನ್ ಅನ್ಕೊಳ್ಳಿ. ಯಾಕಂದ್ರೆ ಇದರ ಡೈರೆಕ್ಟರ್ ಪ್ರೇಮ್ ಅವರು. ಹಾಗೆ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು KVN ಪ್ರೊಡಕ್ಷನ್ ಹೌಸ್ ಅವರು. ಥೀಮ್ ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ರೆ ದರ್ಶನ್ ಅವ್ರದ್ದು ಆಂಜನೇಯನ ಪಾತ್ರದ ರೀತಿ ಕಾಣಿಸ್ತಿದೆ. ಬಟ್ ಇದು ಅದೇ ಕಥೆನಾ ಅಥವಾ ಸಿನಿಮಾದಲ್ಲಿ ಬರೋ ಒಂದು ಸೀಕ್ವೆನ್ಸ್ ಗೊತ್ತಿಲ್ಲ. ಬಟ್ ಈ ಕಾಂಬಿನೇಷನ್ ಮಾತ್ರ ಚೆನ್ನಾಗಿದೆ. ಇದು 2025ರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಎಲ್ಲ ಕರೆಕ್ಟ್ ಆಗಿ ಇದ್ದಿದ್ರೆ 2025ರಲ್ಲಿ ಅಂದ್ರೆ ಈ ವರ್ಷನೇ ಬರ್ತಿತ್ತು. ಆದ್ರೆ ಅದಾಗ್ಲಿಲ್ಲ. ಇದು ಥೀಮ್ ಪೋಸ್ಟರ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರು. ಈ ಪಾತ್ರ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ನಂಬರ್ 4, ದಿನಕರ್ ತೂಗುದೀಪ ಹಾಗೆ ಡಿ ಬಾಸ್ ದರ್ಶನ್ ಅವರ ಕಾಂಬಿನೇಷನ್. ದಿನಕರ್ ತೂಗುದೀಪ ಅವ್ರ ಹತ್ರ ದರ್ಶನ್ ಅವರ ಜೊತೆ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ರೆ ಅವರು 2026ಕ್ಕೆ ಬರ್ತಿದ್ದೀವಿ ಅಂತ ಹೇಳಿದ್ರು. ಹಾಗೆ ಇದು ನವಗ್ರಹ 2 ಅಲ್ಲ, ಆದ್ರೆ ಬರೋದಂತೂ ಪಕ್ಕ. ಬಟ್ ನವಗ್ರಹ 2 ಬಗ್ಗೆ ಕೇಳಿದ್ರೆ ಅದು ಕೂಡ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಇದು ಬರೋ ಕಾಣ್ತಿಲ್ಲ. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಹೊಸ ಕತೆ ಬರ್ಲಿ. ನವಗ್ರಹ 2 ನಂಗೆ ಬೇಕೇ ಬೇಕು ಅಂತ ಅನ್ಸ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇದು ಕೂಡ ಕನ್ಫರ್ಮ್ ಆಗಿಲ್ಲ, ಅಂದ್ರೆ ಪೋಸ್ಟರ್ ಅಥವಾ ಅನೌನ್ಸ್ಮೆಂಟ್ ಗಳನ್ನ ಬಿಟ್ಟಿಲ್ಲ. ಬಟ್ ಈ ಕಾಂಬಿನೇಷನ್ ಬರೋದಂತೂ ನಿಜ. ಇದು ಬರ್ಲಿ. ಇವಿಷ್ಟನ್ನ ಬಿಟ್ರೆ ಜಗ್ಗುದಾದ ಡೈರೆಕ್ಟರ್ ರಾಘವೇಂದ್ರ ಹೆಗ್ಡೆ ಜೊತೆ ದರ್ಶನ್ ಅವರು ಸಿನಿಮಾ ಮಾಡ್ತಾರೆ ಅಂತ 1 ವರ್ಷದಿಂದ ಸುದ್ದಿ ಓಡಾಡ್ತಾ ಇತ್ತು. ಆದ್ರೆ ಇದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ದರ್ಶನ್ ಅವರು ವರ್ಷಕ್ಕೆ 1 ಅಥವಾ 2 ಸಿನಿಮಾ ಕೊಡೋದಂತೂ ಕನ್ಫರ್ಮ್ ಆಗಿದೆ. ಸ್ಟಾರ್ಗಳು ಇಂಥ ನಿರ್ಧಾರ ತಗೊಳ್ಳೋದು ಒಳ್ಳೆ ವಿಚಾರ. ಸುದೀಪ್ ಅವರು ಕೂಡ ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳನ್ನು ಕೊಡೋಕೆ ರೆಡಿ ಆಗಿದ್ದಾರೆ. KF47 ಕೂಡ ಅನೌನ್ಸ್ ಆಗಿದೆ. ಇದು ಡಿಸೆಂಬರ್ 25ಕ್ಕೆ ತರಬೇಕಂತ ಎಲ್ಲಾ ವರ್ಕ್ ಗಳು ಮಾಡ್ತಿದ್ದಾರೆ. ಎಲ್ಲರೂ ಬರ್ಲಿ. ಇನ್ನು ನೆಕ್ಸ್ಟ್ ಬರ್ತಿರೋ ಸಿನಿಮಾಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವರ್ಷ ಒಳ್ಳೆ ಕಂಟೆಂಟ್ ಜೊತೆ ತುಂಬಾ ಸಿನಿಮಾಗಳು ಬರ್ತಿದೆ. ಅದರಲ್ಲಿ ಸೂ ಫ್ರಮ್ ಸೋ ಎಕ್ಕ ವಿಡಿಯೋಗಳು ಬರುತ್ತೆ. ಹಾಗೆ ಮೊನ್ನೆ ಬಂದು ಜಂಗಲ್ ಮಂಗಲ್ ಕೂಡ ಒಳ್ಳೆ ಪ್ರದರ್ಶನ ಕಾಣ್ತಿದೆ. ಸ್ಟಾರ್ ಸಿನಿಮಾಗಳು ಬರ್ತಾ ಇದೆ. ಇವತ್ತಿಗೆ ಇಷ್ಟೇ. ನನ್ನ ಚಾನಲ್ ಕಂಟೆಂಟ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ